ಏನಪ್ಪ ಮತ್ತೇನು ಲೆಕ್ಕ ಹೇಳಕ್ಕೆ ಕರೆದಿದ್ದಿ? ಮೊನ್ನೆರ ಇದ್ರ ಬಗ್ಗೆ ಮಾತಾಡಿಲ್ಲ, ಇನ್ನು ಎಷ್ಟು ಸಲ ಮಾತಾಡ್ತೀಯಪ್ಪ? ಯಪ್ಪ, ಈ ಮನ್ಯಾಗ ಕೆಲವೊಬ್ರು ತಮಗಷ್ಟ ಕೆಲಸ ಐತಿ, ಬೇರೆ ಯಾರಿಗೂ ಕೆಲಸನೇ ಇಲ್ಲ ಅಂತ ಅನ್ಕೊಂಬಿಟ್ಟ. ಹಂಗೆ ನಿನಗೂ ಏನು ಕೆಲಸ ಇಲ್ಲ, ಅದಕ್ಕೆ ಎಲ್ಲಾರನ್ನೂ ಕರೆಸಿ ನಿಂದ್ರಿಸಿ ಅನ್ನಂಗೆ ಮಾತಾಡ್ತಾರೆ. ಹೇಳಪ್ಪ, ಮನ್ಯಾಗ ಎಲ್ರಿಗೂ ಅವ್ರವ್ರದ ಕೆಲಸ ಐತೆ ಅಂತಂದು. ನಾನೇನು ಈ ಮನ್ಯಾಗ ಯಾರ್ದು ಕೆಲಸ ಇಲ್ಲ, ನಂದಷ್ಟೇ ಕೆಲಸ ಐತಂತ ಏನು ಹೇಳಿಲ್ಲ. ಏನು ಪದೇ ಪದೇ ಎದಕ್ಕೆ ಹಿಂಗೆ ಕರ್ಸಕ್ಕೆ ಕುಂತೀರಿ ಅಂತ ಕೇಳಿದ್ದಷ್ಟೆ. ಅದನ್ನು ಬಿಟ್ಟು ನಾನೇನು ಬೇರೆ ಏನು ಹೇಳಿಲ್ಲ. ಸುಮ್ಮನೆ ತಾವ ಏನೇನು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಪ್ಪ ಕರ್ದ ನನ್ನ ಮೇಲೆ ಏನಾರೋ ಒಂದು ರೀಸನ್ ಇದ್ದ ಇರ್ತೈತಿ. ಸುಮ್ಮನೆ ಏನು ಕರೆದು ನಿಂದ್ರಿಸಲ್ಲ ಅಪ್ಪ ಅನ್ನೋದು ಅರ್ಥ ಮಾಡ್ಕೋಬೇಕು ಕೆಲವೊಬ್ರು. ಇಲ್ಲಿ ಸ್ವಲ್ಪ ಸುಮ್ಮನೆ ಇರ್ತೀರಿ ಎಲ್ಲರೂ. ಕರೆದಿದ್ದು ನಾನಿಲ್ಲಿ, ನಾನು ಮಾತಾಡಬೇಕು, ನೀವಲ್ಲ. ಹೇಳಪ್ಪ ಏನಂತಂದು. ಮೊನ್ನೆ ನಾನು ಹೇಳ್ದಂಗೆ ಇವತ್ತು ಸಂತಿ ತರಕ್ಕೆ ಹೊಂಟೀನಿ. ಇವತ್ತು ಯಾವ ಶನಿವಾರ ಅಲ್ಲ, ಐತವಾರ ರೊಟ್ಟಿ ಹಬ್ಬ ಐತಿ, ಸೋಮವಾರ ಹಾಲು ಹಾಕೋದೈತಿ. ಅದಕ್ಕೆ ಎಲ್ಲ ತರಕಾರಿ ಸಂತಿ ಗಿಂತಿ ಉಂಡಿ ಕಟ್ಟಕ್ಕೆ ಎಲ್ಲ ಸಾಮಾನು ಬೇಕಾಗೈತಿ. ಅದಕ್ಕೆ ಅಷ್ಟು ತರಕ್ಕೆ ಹೊಂಟೀನಿ ನಾನು. ಅದಕ್ಕೆ ಸಂತಿಗೆ ರೊಕ್ಕ ಕೇಳಾಕೊಂತೀನಿ. ತಲಾಗೆ ಎಷ್ಟೆಷ್ಟು ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಚಂದನದಂಗೆ 3 ಜನ ಕೊಟ್ಟು ಹೋಗ್ರಿ ಅಷ್ಟೇ. ಮತ್ತೆ ಏನಿಲ್ಲಿ ನಿಮ್ಮ ಮುಂದೆ ಭಾಷಣ ಕೊರೆಯಕ್ಕೆ ನಾನೇನು ಕರೆದಿಲ್ಲ. ಅಲ್ಲಪ್ಪ, ಇನ್ನು ಮೊನ್ನೆನಾರ ರೇಷನ್ ತಂದಿತ್ತಲ್ಲ ಮನ್ಯಾಗ, ಆಗಲೇ ಅದಿಷ್ಟು ರೇಷನ್ ಖಾಲಿನಾ? ಮೊನ್ನೆ ಯಾವಾಗ ತಂದಿತ್ತು ರೇಷನ್? ಹೋದ ತಿಂಗಳದ ತಂದಿದ್ದು ರೇಷನ್. ತಲೆಗಿಲಿ ಕೆಟ್ಟೈತಾನೆ ನಿನಗೇನಾರ? ಯಪ್ಪ, ಅವ್ವ ನನ್ನ ತಲೆ 10,000 ರೂಪಾಯಿ ಇಸ್ಕೊಂಡಾಳ. ಇದ ತಿಂಗಳ ಮೊನ್ನೆ ಎಷ್ಟು ಒಂದು 8-10 ದಿನದ ಹಿಂದೆ ರೇಷನ್ ತರಾಕಂತಂದು. ಅಯ್ಯಯ್ಯೋ, ಏನಪ್ಪ ಇದು? ಮೊನ್ನೆ ನನ್ನ ಖರ್ಚಿಗಂತ 10,000 ರೂಪಾಯಿ ಇಸ್ಕೊಂಡಿದ್ದೆ. ನನ್ನ ಮಗ ಅದನ್ನು ಹೇಳ್ಬೇಕಾಗಿ ಈಗ ಅವ್ರ ಅಪ್ಪನ ಮುಂದೆ. ಅಯ್ಯೋ, ಏನಂತ ಹೇಳಪ್ಪ? ಈ ನನ್ನ ಮಗನ ನನ್ನನ್ನು ಎಲ್ಲರ ಮುಂದೆ ತಗಲು ಹಾಕ್ಸಾಕುಂತಾನೆ. ತಪ್ಪಾಗಿ ಬಾಯಿ ಮುಚ್ಕೊಂಡಿದ್ದಿದ್ರೆ ಏನಾಕೈತಿ ಇವನಿಗೆ? ಇವನು ಮುಸುಡಿಗೆ 10,000 ರೂಪಾಯಿ ಭಾಳ ಅವನು. ಸುಮ್ಮನೆ ತಪ್ಪಗಿರಬಿಟ್ಟು. ಏನ್ಲೇ, ಏನು ಹೇಳಾಕುಂತ ನಿನ್ನ ಮಗ? ಮೊನ್ನೆ ಸಂತಿಗೇನು 10,000 ರೂಪಾಯಿ ಕೊಟ್ಟಿದ್ದಂತಲ್ಲ, ಹಂಗಂದ್ರೆ ಆ 10,000 ರೂಪಾಯಿ ಏನು ಮಾಡಿದ್ದೀನಿ? ಏನು ಮಾಡಿದ್ದೀನಿ 10,000 ರೂಪಾಯಿ? ಲಲಿತವ ಸವಿತವ, ನೀವ ಅಡುಗೆ ಮನೆ ಆಗಿರೋದು. ಮೊನ್ನೆ 10,000 ರೂಪಾಯಿ ಸಂತಿ ಮನೆಗೆ ಏನು ತಂದೈತಿ? ಅಯ್ಯೋ ಇಲ್ಲ ರೀ ಮಾವರ, ಮನೆಗೆ ಸಂತಿ ಈ ತಿಂಗಳಂತೂ ತಂದಿಲ್ರಿ. ಹೋದ ತಿಂಗಳು ತಂದಿದ್ರಾಗ ಈ ತಿಂಗಳು ಅಡ್ಜಸ್ಟ್ ಮಾಡೈತ್ರಿ. ಮತ್ತು ಹಬ್ಬ ಬರುತ್ತಲ್ಲ, ಹಬ್ಬಕ್ಕೆ ಒಮ್ಮಿಗೆ ತಂದ್ರಾತು ಅಂತ ಅಂದಿದ್ರಿ ಅಮ್ಮರು. ಅದಕ್ಕೋಸ್ಕರ ನಾವು ಇದ್ದಿದ್ರಾಗ ನಡ್ಸ್ಕೊಂಡು ಹೊಂಟೀವ್ರಿ. ಹ್ಞೂ ರೀ ಮಾವರ, ಈ ತಿಂಗಳು ನೋಡಿದ್ರೆ ಒಂದು ಸಲ 2 ಸಲ ಎಣ್ಣೆ ಖಾಲಿ ಆಗೈತ್ರಿ. ಇಲ್ಲೇ ಊರಾಗ ಅಂಗಡ್ಯಾಗ ತೊಗೊಂಬಂದಿತ್ರಿ ಎಣ್ಣಿನ. ಈ ತಿಂಗಳು ಸಂತಿ ಏನೂ ತಂದೇ ಇಲ್ರಿ ಮಾವರ. ಹೌದ್ರಿ ಹೇಳಿ ಅಂದ್ರೆ, ಈ ತಿಂಗಳು ಮನೆಗೆ ಯಾವ ಸಂತಿನೂ ತಂದು ಹಾಕಿಲ್ರಿ. ನಾನು ಮನ್ಯಾಗ ಇರ್ತೀನಲ್ಲ, ನಾನಾರು ಎಲ್ಲಿ ಹೋಗಂದಿ? ಮತ್ತು ನಿನ್ನ ಮಗನ ತಲೆ 10,000 ರೂಪಾಯಿ ಇಸ್ಕೊಂಡು ಏನು ಮಾಡಿದಿಲ್ಲ? ಮನೆಗೆ ಸಂತಿ ತರ್ತೀನಂತ ಸುಳ್ಳು ಹೇಳಿ ಅವನ ತಲೆ ರೊಕ್ಕ ಇಸ್ಕೊಂಡು ಏನು ಮಾಡಿದ್ದೀನಿ ನೀನು? ಬೊಗಳಲಿ ಯಪ್ಪ. ಅವ್ವ ಹಿಂಗೆ ಅವ್ನ ತಲೆ ರೊಕ್ಕ ಇಸ್ಕೊಂಡು ಏನು ಮಾಡ್ತಾಳೋ ನಮ್ಗಂತೂ ಗೊತ್ತಿಲ್ಲ. ಮನೆಗೆ ಸಂತಿ ತರ್ತೀನಿ ಅಂತ ಅವ್ನ ತಲೆ ರೊಕ್ಕ ಇಸ್ಕೊಳ್ಳೋದು, ಇಲ್ಲಿ ನಮ್ಮ ತಲೆನೂ ರೊಕ್ಕ ಇಸ್ಕೊಳ್ಳೋದು. ಅದು ಎಷ್ಟ್ರಾಗ ಸಂತಿ ತರ್ತಾಳೋ ಏನು ಮಾಡ್ತಾಳೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ 20 ಸಲ ರೊಕ್ಕ ಇಸ್ಕೊತಾಳ. ಅದು ರೊಕ್ಕ ಇಸ್ಕೊಂಡು ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ನೀನು ಸಣ್ಣ ಮಗ ನೋಡಿದ್ರೆ ನಾನು ಪ್ರತಿ ಸಲ ಸಂತಿ ತರಕ್ಕೆ ರೊಕ್ಕ ಕೊಡೋದು. ಈ ಮನೆ ನನ್ನಿಂದನೇ ನಡೆಯಾಕುಂತೈತಿ. ನಾನು ಎಷ್ಟಂತ ರೊಕ್ಕ ಕೊಡಬೇಕು ಈ ಮನೆಗೆ ಅಂತ ಅವನು ಒದರಾಡ್ತಾನೆಪ್ಪ. ಇವತ್ತು ಏನನ್ನೋದು ಒಂದು ತೀರ್ಮಾನ ಸರಿನತ್ತಂಗೆ ನಿನ್ನ ಮುಂದೆ ಆಗಬಿಡ್ಲಪ್ಪ. ಈ ಮನೆಯಾಗ ಸಂತಿ ತರಕ್ಕೆ ಪ್ರತಿ ತಿಂಗಳು ನಾನು ಕೃಷ್ಣ ರೊಕ್ಕ ಕೊಡ್ತೀವಪ್ಪ. ಹ್ಞೂ ಯಪ್ಪ, ಪ್ರತಿ ತಿಂಗಳು ಸಂತಿಗಂತ ಇಷ್ಟು ರೊಕ್ಕ ಕೊಡ್ತಾನೆ ಇರ್ತೈತಿ ಅವಾಗ. ಅದು ಅಲ್ದ ಒಂದೊಂದು ಸಲ ಅವ್ವ ತಿಂಗಳದಾಗ 2 ಸಲ ಇಸ್ಕೋತಾಳೆ. ಒಂದು ಸಲ ತರಕಾರಿ ತರಕಂತ ಇಸ್ಕೋತಾಳೆ, ಒಂದೊಂದು ಸಲ ಕಿರಾಣಿ ಸಂತಿನ 2 ಸಲ ತರಿಸ್ತೀನಿ ಅಂತ ಇಸ್ಕೋತಾಳೆಪ್ಪ. ಯಪ್ಪ, ನಾನೇನು ಬೇಕಂತ ಹೇಳಂಗಿಲ್ಲ ಈ ಮನೆಗೆ ನಾನೇ ರೊಕ್ಕ ಹಾಕಬೇಕು, ನಾನೇ ಜಾಸ್ತಿ ಹಾಕಬೇಕು ಅಂತಂದು. ಪ್ರತಿ ಸಲ ಅವ್ವ ನನ್ನ ತಲೆ ರೊಕ್ಕ ಜಾಸ್ತಿ ಇಸ್ಕೋತಾಳೆ. ಅದಕ್ಕೆ ನಾನು ಹಂಗಂತೀನಿ. ಇದ್ರಾಗ ನನ್ನ ತಪ್ಪೇನೈತಪ್ಪ? ಹೌದು ಬಿಡಪ್ಪ, ನಿನ್ನ ತಪ್ಪು ಏನೇನೇನೇನೂ ಇಲ್ಲ. ಯಾಕಂದ್ರೆ ಪಾಪ ಈ ಮನೆಗೋಸ್ಕರ ನೀನು ಒಬ್ಬನಲ್ಲ ದುಡಿಯೋದು. ಮಿಕ್ಕಿದರೆಲ್ಲ ಖಾಲಿ ಕುತ್ಕೊಂಡು ಉಣ್ತಾರಲ್ಲ, ಅದಕ್ಕೆ ಮತ್ತೆ ನೀನು ಅನ್ನ ಬೇಕು ಬಿಡು ಹಿಂಗೆ. ಯಪ್ಪ, ಮೊದಲು ಅವು ಕೇಳು. ಇದು ಒಂದು 8 ದಿನದಿಂದ 10,000 ರೂಪಾಯಿ ಕೊಟ್ಟಿದ್ದೆಲ್ಲ ಅದೇನಾತಂತ ಕೇಳ್ಯಪ್ಪ. ಹೇಳಲಿ, 8 ದಿನದಿಂದ 10,000 ರೂಪಾಯಿ ಇಸ್ಕೊಂಡಿದ್ದೆ ಅಂತ. ಅದನ್ನು ಏನು ಮಾಡಿದಿ? ಮನೆಗೆ ಸಂತಿನೂ ತಂದು ಹಾಕಿಲ್ಲ ನೀನು. ಇಲ್ಲಿ ಕಳ್ಳದ ಗಂಟು ಏನು ಮಾಡಾಕುಂತಿದಿ ನೀನು? ಸುಮ್ಮನೆ ರೊಕ್ಕ ಇಸ್ಕೊಳ್ಳೋದು ಎಲ್ಲರ ತಲೆ. ನಡಕ್ಕೆ ಜಗಳ ಹಚ್ಚಿಬಿಡೋದು. ಏನ್ಲೇ ಇದು? 10,000 ರೂಪಾಯಿ ಏನು ಮಾಡಿದಿ? ಇಲ್ಲ 10,000 ರೂಪಾಯಿ ತಂದೀಗ ನನ್ನ ಕೈಯಾಗ ಕೊಡು ಅಂದೆ ನಾನು. ಅಯ್ಯಯ್ಯ, ಬಾರಿ ಬಿಡ್ರಿ. ನಾನು 10,000 ರೂಪಾಯಿ ತೊಗೊಂಡು ನಾನೇ ಏನೋ ಹೋಗಿ ಅದೆಂಥದಂತಾರಲ್ಲ ಶಾಪಿಂಗ ಏನು ಅದನ್ನು ಮಾಡ್ಕೊಂಬಂದಿನ ನನ್ನಾಗ ಎಲ್ಲರೂ ಮಾತಾಡಕುಂತಾರಲ್ಲ. ನಾನು ಈ ಮನೆಯಾಗ ಯಾರ ತಲೆ ರೊಕ್ಕ ಇಸ್ಕೊಂಡ್ರು ಅದನ್ನು ಮನೆ ಖರ್ಚಿಗಂತನ ಹಾಕಿರ್ತೀನಿ. ನಾನೇನು ಇಸ್ಕೊಂಡು ತೆಗೆದಿಟ್ಟಿರಂಗಿಲ್ಲ ಕಳಗಂಟನ್ನು. ನಾನು ಇಟ್ಟಾರ ಏನು ಮಾಡಲಿ ರೊಕ್ಕನ? ಏನು ನಾನು ಸುಮ್ಮನೆ ಅದಿ ನನ್ನದ ತಡ? ಏನು ಎಲ್ಲರೂ ತಲಾಗೊಬ್ಬೊಬ್ಬರ ಮಾತನ್ನ ಕುಂತ್ಬಿಟ್ಟಿರಲ್ಲ. ನಿಮ್ಮ ರೊಕ್ಕ ಇಸ್ಕೊಂಡು ಈ ಮನೆಗೆ ಸುರುತ್ತೀನಿ ಸಂತಿಗೆ ಇದಕ್ಕೆ ಅಂತಂದು. ಏನು ನಾನು ತೆಗೆದಿಟ್ಕೊಂಡು ಬಂಗಾರ ಮಾಡಿಸ್ಕೊಳಕ್ಕೆ ಕುಂತೀನ ಏನು ಅನ್ನಂಗೆ ಮಾತಾಡ ಕುಂತಿರಲ್ಲ ಎಲ್ಲರೂ. ಅತ್ತೆರ ಹಂಗಾರ 10,000 ರೂಪಾಯಿ ಲೆಕ್ಕ ಏನು ಅನ್ನೋದು ಹೇಳಿಬಿಡ್ರಲ್ಲ. ಸುಮ್ಮನೆ ನಿಮ್ಮ ಮೇಲೆ ಯಾಕೆ ಎಲ್ಲರೂ ಅಪವಾದ ಹೊರಿಸ್ತಾರ? ಹೇಳಿಬಿಡ್ರಿ 10,000 ರೂಪಾಯಿ ಲೆಕ್ಕ ಏನು ಅನ್ನೋದು.
ಹೌದು, ಸವಿತಾ ಹೇಳೋದು ಬರಬ್ಬರಿನೇ ಐತಿ. 10,000 ರೂಪಾಯಿದು ಲೆಕ್ಕ ಹೇಳು, ನಾ ಬಿಡ್ತೀನಂತ. ರೀ ಮನ್ಯಾಗ ಸಣ್ಣ ಪುಟ್ಟ ಹಾಲು ತರಿಸೋದಂತ ಇರ್ತೈತಿ, ದೇವ್ರಿಗೆ ಹೂ ತರಿಸೋದಂತ ಇರ್ತೈತಿ, ಮನ್ಯಾಗ ಒಂದೆರಡು ಸಲ ಎಣ್ಣೆ ಖಾಲಿಯಾಗಿತ್ತು, ಎಣ್ಣೆ ತರಿಸೋದಂತ ಇರ್ತೈತಿ. ಎಲ್ಲ ಖರ್ಚು ಇರ್ತೈತಿ ರೀ. ಎಲ್ಲ ಖರ್ಚಿಗೂ ಲೆಕ್ಕ ಹಚ್ಕೊಂಡು ಕುತ್ಕೊಳಕ್ಕೆ ಬರಂಗಿಲ್ಲ ಬುಕ್ನಾಗ. ನನಗೇನು ಬುಕ್ನಾಗ ಹಚ್ಚಿಡಾಕ್ ಬರ್ತೈತನ? ಹಂಗೇನಾದ್ರು ಹಚ್ಚಿಡಾಕ್ ಬರಂಗಿದ್ದಿದ್ರೆ ನಾನು ಹಚ್ಚಿಡ್ತಿದ್ದೆ ಇಷ್ಟು ಉದ್ದ ಲಿಸ್ಟನ್ನು. ಮನ್ಯಾಗ ಸಣ್ಣ ಪುಟ್ಟ ಅವು ಇವು ಖಾಲಿ ಆಗಿರ್ತಾವೆ. ಅದು ಅಲ್ಲದೆ ಈ ತಿಂಗಳು ಸಂತಿನೂ ತರಿಸಿಲ್ಲ ಅಂದಮೇಲೆ ಇಲ್ಲೇ ಹೊರಗಡೆ ತರದ ಎಷ್ಟು ಸಾಮಾನು ಇರ್ತಾವೆ ಗೊತ್ತನ್ರಿ? ನಾನು ಎಷ್ಟು ಸಲ ಅಂಗಡಿಗೆ ಹೋಗಿ ತೊಗೊಂಬಂದಿನಿ, ಅಲ್ಲೇ ಖರ್ಚಾಗೋ ರೊಕ್ಕ 10,000 ರೂಪಾಯಿ. ಹಂಗೆ ನೋಡಿದ್ರೆ ನನ್ನ ಕೈಯಾಗಿರೋದು ಇನ್ನೂ ಒಂದು 2,000 ರೂಪಾಯಿನೂ ಖರ್ಚಾಗೋಗವು. ಅದನ್ನ ಯಾರು ಮುಂದೆ ಹೇಳಿ ನಾ ಲೆಕ್ಕನ? ಇಲ್ಲ ರೀ ಮಾವರ, ಈ ತಿಂಗಳು 2 ಸಲ ಎಣ್ಣೆ ಖಾಲಿಯಾಗೈತ್ರಿ ಅಷ್ಟ. ಅದನ್ನ ಬಿಟ್ರೆ ಮತ್ತೆ ಏನು ಸಂತಿನೂ ತಂದಿಲ್ರಿ ಮಾವರ. ಈ ಸಲ ಕಿರಾಣಿ ಅಂಗಡ್ಯಾಗ ನಿಜವಾಗ್ಲೂ ಏನೂ ತಂದಿಲ್ರಿ ಮಾವರ. ಮನ್ಯಾಗ ಏನೈತಿ ಅದ್ರಾಗ ಅಡುಗೆ ಮಾಡ್ಕೊಂಡು ಹೊಂಟೀವ್ರಿ ನಾವು. ಬೇಕಾದ್ರೆ ಅಮ್ಮರಿಗೆ ಕೇಳ್ರಿ, ದಿನ ಅಮ್ಮರಿಗೆ ಕೇಳಿನ ರೀ ನಾವು ಅಡುಗೆ ಮಾಡೋದು. ತರಕಾರಿ ಕೂಡ ಇಲ್ಲೇ ಹೊಲದಾಗ ಬಂದಿರ್ತಾವಲ್ರಿ, ಆ ಹೊಲದಾಗ ತೊಗೊಂಬಂದು ಬಿಟ್ಟಿರ್ತೀವ್ರಿ. ಮತ್ತು ಸಣ್ಣ ಪುಟ್ಟ ಏನಾರು ಬೇಕಂತಂದ್ರೆ ಇಲ್ಲೇ ನಮ್ಮ ಮನೆಯವ್ರ ಹತ್ರ ಇಲ್ಲ ಚಂದ್ರ ಮಾವರ ಹತ್ರ 100 ರೂಪಾಯಿನೋ 50 ರೂಪಾಯಿನ ಇಸ್ಕೊಂಡು ಇದು ಕೊತ್ತಂಬರಿ ಇಲ್ಲ ಕರಿಬೇವು ಇಂಥ ಸಣ್ಣ ಪುಟ್ಟ ಏನಾರು ಬೇಕಾಗಿದ್ದು ಅಷ್ಟ ತರಿಸಿರ್ತೈತ್ರಿ ಮಾವರ. ಅದನ್ನ ಬಿಟ್ರೆ ಮತ್ತೇನೂ ತರಿಸಿಲ್ರಿ ಮನ್ಯಾಗ. ಅಲ್ಲ ಲಕ್ಷ್ಮಿ, ಇಲ್ಲಿ ಅಂಗಡ್ಯಾಗಿಂದ ಸಂತಿ ತಂದೇನಂತೆ ಅಲ್ಲ, ನೀನು ಅಂಗಡಿಗೆ ಹೋಗಿದ್ದ ನೋಡಿಲ್ಲ ನಾನು. ಅಂದಮೇಲೆ ಸಂತಿ ಯಾವಾಗ ತಂದಿದ್ದಿ ನಮಗೆ ಗೊತ್ತಿಲ್ಲದಂಗೆ? ಮಧ್ಯರಾತ್ರಿ 12 ಗಂಟೆ ಸುಮಾರು ಹೋಗಿ ತೊಗೊಂಬಂದಿದ್ದೆ ಏನು ನಾವೆಲ್ಲರೂ ಮಕ್ಕೊಂಡಾಗ? ಲಕ್ಷ್ಮಿ, ಇವತ್ತು ನೀನು 10,000 ರೂಪಾಯಿದ ಲೆಕ್ಕ ಕೊಟ್ಟು ನಿನ್ನನ್ನು ಇಲ್ಲಿಂದ ಬಿಡ್ತೀನಿ. ಇಲ್ಲಾಂದ್ರೆ ನೀನು 10,000 ರೂಪಾಯಿ ನನ್ನ ಕೈಯಾಗ ಕೊಡೋವರೆಗೂ ನಾನು ಮಾತ್ರ ನಿನ್ನನ್ನು ಬಿಡಂಗಿಲ್ಲ. ರೀ ನಾನು ನಿಜ ಹೇಳಾಕುಂತೀನಿ ರೀ. ಇವರೆಲ್ಲ ನನ್ನ ಮೇಲೆ ಸುಳ್ಳು ಅಪಾದನೆ ಓಡ್ಸಕುಂತಾರ, ನನ್ನ ಬಗ್ಗೆ ಏನೇನು ಹೇಳಾಕುಂತಾರ. ನಿಜವಾಗ್ಲೂ ರೀ 10,000 ರೂಪಾಯಿದು ಮನೆಗೆ ಸಂತಿನ ತಂದು ಹಾಕಿನಿ ರೀ ನಾನು. ಬೇಕಾದ್ರೆ ಇನ್ಮೇಲೆ ನೀವು ನಡೆಸ್ತೀನಿ ಅಂತಂದಿರಲ್ಲ, ನೀವು ನಡೆಸ್ರಿ, ಅವಾಗ ಗೊತ್ತಾಕೈತಿ ನಿಮಗೆ ಮನೆ ನಡೆಸೋದು ಎಷ್ಟು ಕಷ್ಟ ಐತಿ, ಎಷ್ಟು ರೊಕ್ಕ ಇದ್ರೂ ಸಾಕಾಗಂಗಿಲ್ಲ ಮನ್ಯಾಗ ಅಂತಂದು. ರೀ ಸಣ್ಣ ಪುಟ್ಟ ಹಾಲಿಗೆ ಇರ್ತೈತಿ ರೀ, ಹಾಲು ತರೋದಿರ್ತೈತಿ, ಮೊಸರು ತರೋದಿರ್ತೈತಿ, ದೇವ್ರಿಗೆ ಹೂ ತರೋದಿರ್ತೈತಿ, ಹಣ್ಣು ತರೋದಿರ್ತೈತಿ, ಸಣ್ಣ ಪುಟ್ಟ ಏನಾರು ಇದ್ದ ಇರ್ತೈತಿ ರೀ. ಅದು ಅಲ್ದ ಹಿಂಗೆ ಎಲ್ಲ ಥರ ಖರ್ಚು ಇರ್ತೈತ್ರಿ. ನಾನು ನಿಜ ರೀ, ನಾನು ಅದ್ರಂದು 1 ರೂಪಾಯಿ ತೆಗೆದಿಟ್ಕೊಂಡಿಲ್ರಿ ನಾನು. ಹೌದಾ? ಸರಿ, ಹಂಗಾರ ನೀನು ಹೇಳ್ದಂಗೆ ಆಗಲಿ. 8 ದಿನದಿಂದ ಏನೇ 10,000 ರೂಪಾಯಿ ಇಸ್ಕೊಂಡಿದ್ದೆಲ್ಲ, ಅವಾಗಿಂದ 10,000 ರೂಪಾಯಿನ ಎದ್ದು ಖರ್ಚು ಮಾಡಿದೆ ಅಂತ ಅನ್ನೋದನ್ನು ಹೇಳ್ಕೊತ ಹೋಗು. ನಾನಿಲ್ಲಿ ಬರ್ಕೊತ ಹೋಗ್ತೀನಿ. ನೋಡೋಣ, ಬರೀ ಹೂವಿಗೆ ಆಮೇಲೆ ಮನೆಗೆ ಹಾಲು ತರಕ್ಕೆ ಇಷ್ಟಕ್ಕೆ 10,000 ರೂಪಾಯಿ 8 ದಿನದಾಗ ನೀ ಬಡ್ದಿ ಅಂತಂದ್ರೆ ಮೆಚ್ಚಲೇಬೇಕಾಗಿತ್ತು. ಹೇಳು, ಲೆಕ್ಕ ಹೇಳು, ನಾನು ಲೆಕ್ಕ ಮಾಡ್ತೀನಂತ ಹೇಳು. ಲೇ ಲಕ್ಷ್ಮಿ, ಎಷ್ಟರ ಸುಳ್ಳು ಹೇಳ್ತಿಲ್ಲ ನೀನು. ದಿನ ಹೊಲಕ್ಕೆ ಹೋಗೋ ಮುಂದೆ ಇದು ಅಳಿಯಂದ್ರ ಹಾಲು ತಂದು ಬಿಟ್ಟಿರ್ತಾರೆ ಬೆಳಗ್ಗೆ. ಎದ್ದು ನಡ್ಕೊಂತ ಹೋಗಿ ಹಾಲು ತೊಗೊಂಬಂದು ಅವರೇ ಇಡ್ತಾರೆ ಮನ್ಯಾಗ. ಒಂದು ವೇಳೆ ಅಳಿಯಂದ್ರ ಮನೆಯಾಗಿಲ್ಲ ಅಂದ್ರೆ ಚಂದ್ರನರ ಕೃಷ್ಣನರ ಹೋಗಿ ಹಾಲು ತೊಗೊಂಬರ್ತಾರೆ. ಆ ರೊಕ್ಕನೂ ತಿಂಗಳಿಗೆ 1 ಸಲ ಕೊಡ್ತಾರೆ. ಅಂದಮೇಲೆ ನೀನು ಯಾವಾಗಲೇ ನಿನ್ನ ರೊಕ್ಕ ಕೊಟ್ಟು ಹಾಲು ತೊಗೊಂಬಂದಿದ್ದಿ. ದಿನ ಅಳಿಯಂದ್ರ ತಂದಿರೋ ಹಾಲು ಸಾಕಾಗಿ ಹೋಗ್ತೈತಿ ಒಂದು ದಿನಕ್ಕೆ. ಮತ್ತು ನೀನು ತಂದಿರೋ ಹಾಲು ಏನು ಮಾಡ್ತೈತಿ ಮನ್ಯಾಗ? ಸವಿತವ, ಲಲಿತವ, ನಿಮ್ಮತ್ತಿ ದಿನ ಹಾಲು ತರ್ತಾಳಲ್ಲ, ಎಲ್ಲಿಟ್ಟಿರ್ತಾಳವ? ಆಕಿನ ಏನಾರು ಕುಡಿತಾಳ, ನಿಮಗೇನಾರು ಕುಡಿಸ್ತಾಳ ಹಾಲನ್ನು? ಅಯ್ಯೋ ಅಮ್ಮಾರ, ಇಲ್ರಿ ಅತ್ಯಾರ ಆ ಥರ ಹಾಲೇನು ಯಾವಾಗೂ ತಂದಿಲ್ರಿ. ದಿನ ಮಾವಾರ ಅಲ್ಲನ್ರಿ ತರೋದು. ಮಾವಾರ ಲಘುನೇ ಎದ್ದಿರ್ತಾರೆ. ನಾವು ಹೊರಗಡೆ ಕಸಂದು ನೀರು ಹಾಕಿ ಈ ರಂಗೋಲಿ ಹಾಕಿ ಬರೋಷ್ಟ್ರಿಗೆ ಮಾವಾರ ಎದ್ದು ಹೋಗಿ ಹಾಲು ತೊಗೊಂಬಂದಿರ್ತಾರೆ. ಮತ್ತು ಅವಾಗ ಅಲ್ಲನ್ರಿ ನಾವು ಚಹಾ ಮಾಡೋದು ಮಾವಾರ ತಂದು ಕೊಟ್ಟ ಮೇಲೆನ. ಮಾವಾರ ಹಾಲು ತಂದಿರ್ತಾರೆ, ಅದೇ ಇಡೀ ದಿನ ಆಕೈತ್ರಿ ಅಮ್ಮಾರ. ಇನ್ನು ಅತ್ಯಾರಂತೂ ಹಾಲು ತಂದಿದ್ದು ನಾನು ನೋಡಿಲ್ರಿ. ಅದೇ ಮೊನ್ನೆ ಗೌರಿದು ಕಾಲೇಜಿನ ಫೀಸ್ 5,000 ರೂಪಾಯಿ ಕೊಟ್ಟಿನಿ ನಾನು. ಇಲ್ಲಿ ಎಷ್ಟು ಸುಳ್ಳು ಬೋಗುಳ್ತಿದ್ದಿ ಅಂದ್ರೆ ನೀನು. ಗೌರಿದು ಕಾಲೇಜಿನ ಫೀಸ್ ವರ್ಷಕ್ಕೆ 1 ಸಲ ಕಟ್ಟೋದು. ಗೌರಿದು ಕಾಲೇಜ್ ಫೀಸ್ ಕಟ್ಟಿ ಆಕಿದ ಅಡ್ಮಿಷನ್ ಏನೇನೈತಿ ಅದನ್ನೆಲ್ಲ ಮಾಡಿಸಿ ನಾನು ಬಂದೀನಿ. ಮತ್ತು ಎಲ್ಲಿಂದ ಫೀಸ್ ಕಟ್ತಿದ್ದಿ ನೀನು? ಪದೇ ಫೀಸ್ ಕಟ್ಸ್ಕೊಳಕ್ಕೆ ಅವ್ರಿಗೆ ರೊಕ್ಕ ಹೆಚ್ಚಾಗಿರ್ತೈತೆ ಅಂತ ಅನ್ಕೊಂಡಾರನ ನಮಗೆ? ಪದೇ ಅವ್ರೇನು ರೊಕ್ಕ ಕೇಳ್ತಾರಂತ ಮಾಡಿ ಏನು ಫೀಸ್? ಯಾರ ಮುಂದೆ ಹೇಳ್ತಿಲ್ಲ ನೀ ಸುಳ್ಳು? ಬಾಯಿ ಮುಚ್ಕೊಂಡು ತೆಪ್ಪ ಹೋಗಿ 10,000 ರೂಪಾಯಿ ತಂದು ನನ್ನ ಕೈಯಾಗ ಕೊಟ್ಟು ಉಳ್ಕೊತಿದ್ದೀನಿ ನೀನು. ಇಲ್ಲಾಂದ್ರೆ ಈಗಲೇ ಗಂಟು ಮೂಟೆ ಎಲ್ಲ ಕಟ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರ್ಬೇಕಷ್ಟ. ರೀ ಏನು ಹೇಳಾಕುಂತೀರಿ ನೀವು? ನಿಮ್ಮ ಹೆಂಡತಿನ ನೀವು ಲೆಕ್ಕ ಕೇಳಾಕುಂತೀರಲ್ರಿ. ಅದು ಮಕ್ಕಳ ಮುಂದೆ ನಿನ್ನೆ ಮೊನ್ನೆ ಬಂದು ಸೊಸೆಯರ ಮುಂದೆ ಹೆಂಡತಿ ಮರ್ಯಾದೆನ ತೆಗಿಯಾಕುಂತೀರಲ್ರಿ. ಇದು ನಿಮಗೆ ಸರಿ ಅನ್ನಿಸ್ತೈತನ?